ಪರ್ಸನಲಿ ವಿನಯ್ ನನಗೆ ಆಕ್ಟರ್ ಆಗಿ ಅನ್ನೋಕ್ಕಿಂತ ಹೆಚ್ಚಾಗಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ, ಒಳ್ಳೆ ಮನಸ್ಸಿನ, ಮುಗ್ಧ ಮನಸ್ಸಿನ ಯುವಕನಾಗಿ ನಂಗೆ ತುಂಬ ಇಷ್ಟ ಯಾವಾಗಲೂ. ಸೊ ಹಂಗಾಗಿ ನನಗೆ ಫೀಲ್ ಆಗತ್ತೆ ಸೀನ್ಗಳು ನೋಡಿದಾಗ, ನಾನು ಡೈರೆಕ್ಟ್ ಮಾಡಿದಾಗಲೂ ಅನಿಸ್ತಿತ್ತು. ಅಂದರೆ ತುಂಬ ಕ್ಲೋಸ್ ಸಂಬಂಧ ಇದ್ದಾಗ, ನಾವು ಒಬ್ಬ ಆಡಿಯನಾಗಿ ನೋಡಿದಾಗ, ಅವ್ರು ಬೈಸ್ಕೊಂಡಾಗ, ಇನ್ನೊಬ್ಬರು ಹೊಡೆದಾಗ ಅದು ಫೀಲ್ ಆಗತ್ತೆ ನಮಗೆ. ನಮ್ಮ ಪ್ರೀತಿ, ನಾವು ಪ್ರೀತಿ ಮಾಡೋರಿಗೆ ಇಷ್ಟೆಲ್ಲ ನೋವು ಕೊಡ್ತಾರಲ್ಲ, ನಾವು ಕೊಡ್ತೀವಲ್ಲ. ಮೊದಲನೇದಾಗಿ ನಿರ್ಮಾಣ ಸಂಸ್ಥೆ ತ್ರಿಮೂರ್ತಿಗಳು ಈ ಕನ್ನಡ ಸಿನಿಮಾದ ಇವತ್ತಿನ ಪರಿಸ್ಥಿತಿಯಲ್ಲಿ ಮುಂದೆ ನಿಂತು ಕನ್ನಡ ಸಿನಿಮಾಕ್ಕೆ ತಾವು ಕೊಡ್ತಿರುವಂಥ ಗೌರವ, ಬೆಲೆಗೆ ಹ್ಯಾಟ್ಸ್ ಆಫ್ ಸರ್. ಯಾಕಂದರೆ ಸಿನಿಮಾ ಮಾಡೋಕ್ಕೆ ಇವತ್ತು ಕಷ್ಟಪಡ್ತಾ ಇದ್ದಾರೆ ಎಲ್ಲರೂ. ಇಂಥ ಸಂದರ್ಭದಲ್ಲಿ ತಾವು 3 ಜನ ನಿಂತು ಬಂದಿರೋದು ನಿಜವಾಗ್ಲೂ ಗ್ರೇಟ್ ಅನ್ಸುತ್ತೆ. ನಿಮ್ಮ ಸಂಸ್ಥೆಯಲ್ಲಿ ಇದೇ ಥರದ ಕನ್ನಡ ಸಿನಿಮಾಗಳು ತುಂಬ ಹೆಚ್ಚಿಗೆ ಒಳ್ಳೊಳ್ಳೆ ಸೂಪರ್ ಹಿಟ್ ಸಿನಿಮಾಗಳು ಬರಲಿ ಅಂತ ನಾನು ಕೂಡ ಕೇಳ್ಕೋತೀನಿ. ನನಗಷ್ಟೇ ಪ್ರಾಮಾಣಿಕವಾಗಿ ಹೇಳಬೇಕು ಅನ್ಸೋದು ತಮ್ಮಗಳ ಮೇಲೆ. ನೋಡಿ, ಈ ಪರಿಸ್ಥಿತಿ ಕೆಟ್ಟಾಗ ಯಾರೋ ಒಬ್ಬರು ಕೈ ಹಿಡಿತಾರೆ ಅನ್ನೋದಕ್ಕೆ ತಾವು 3 ಜನ ಸಾಕ್ಷಿಯಾಗಿದ್ದಾರೆ ಇವತ್ತು. ನಂಗದು ಖುಷಿ ಇದೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹಳ್ಳಿ, ಗ್ರಾಮಾಯಣ ಆ ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡ್ಕೊಳ್ಳೋದೇ ಕಷ್ಟ ಇವತ್ತು. ನಮ್ಗೆ ಎಷ್ಟೋ ಗೊತ್ತಿದ್ರು ನಾವು ಹಳ್ಳಿಯವರಲ್ಲ ಅಂತ ಹೇಳೋ ಕೆಲವರು ಇದ್ದಾರೆ, ಕೆಲವರು ನಮಗೆ ಈ ಹಳ್ಳಿನೇ ಗೊತ್ತಿಲ್ಲ ಅನ್ನೋರಿದ್ದಾರೆ. ಹಂಗೆ ಇಷ್ಟು ದೊಡ್ಡ ಸಂಸ್ಥೆಯವರಾದರೂ ಕೂಡ ಈ ಒಂದು ಗ್ರಾಮಾಯಣ ಅನ್ನೋ ಒಂದು ಕತೆಗೆ ತಾವು ನಿರ್ಮಾಣ ಮಾಡಿರೋದೇ ತುಂಬ ಹೆಮ್ಮೆಯ ವಿಷಯ ನಮಗದು. ಸೊ ಹಾಗಾಗಿ ತಮ್ಗೆ ಒಳ್ಳೇದಾಗಲಿ ಸರ್. ಇನ್ನು ನಿರ್ದೇಶಕರ ಬಗ್ಗೆ ಮಾತಾಡಬೇಕು ಅಂದರೆ ಎಲ್ಲೋದ ಅವನು ನನಗೆ ತುಂಬ ಹಳೆ ಸ್ನೇಹಿತ. ನಾನು ಚಿಕ್ಕ ಸೂರಿ ಅಂತ ಕರೀತಾ ಇದ್ದೆ. ಸ್ವಲ್ಪ ಸೂರಿಗೆ ಡೂಪ್ಲಿಕೇಟ್ ಡಬಲ್ ಸೂರಿ ಥರ ಇದ್ದಾನೆ ನೋಡಿ. ಈ ಕಡೆ ಪಾಪ ಅಂದರೆ ನಾನು ಪ್ರೀತಿಯಿಂದ ಅವಾಗಲಿಂದ ತುಂಬ ಯಂಗ್ ಸ್ಟ್ರಗ್ಲಿಂಗ್ ಡೇಸ್ ಇಂದ ನೋಡಿದ್ದೀನಿ. ಅವಾಗಲಿಂದ ಸಿಕ್ಕಾಪಟ್ಟೆ ಹೈಪರ್ ಆಕ್ಟಿವ್ ಮನುಷ್ಯ, ಸಿಕ್ಕಾಪಟ್ಟೆ ಹೈಪರ್ ಆಕ್ಟಿವ್. ಒಂದ್ ಕಡೆ ನಿಲ್ಲದೇ ಇಲ್ಲ, ಭೂಚಕ್ರ ಥರ ತಿರುಗ್ತಾ ಇರ್ತಾನೆ ಗಿರ್ರ ಅಂತ ಅಲ್ಲಿ ಇಲ್ಲಿ. ಆ ತಾಳ್ಮೆಗೆ ಮೆಚ್ಚಬೇಕು. ಆ 8 ವರ್ಷದ ತಾಳ್ಮೆ, ಅದು ನಮಗೆ ಗೊತ್ತು. ಆ ತಾಳ್ಮೆಯಿಂದ ಅನುಭವಿಸಿ ಕೆಲಸ ಮಾಡೋದಕ್ಕೆ ಅದಕ್ಕೆ ಗೊತ್ತಿಲ್ಲ, ಅದಕ್ಕೊಂದು ಬೇರೆ ಶಕ್ತಿ ಬೇಕು. ಹಂಗಾಗಿ ಒಂದು ಒಳ್ಳೆ ವಿಷಯನ ಆಯ್ಕೆ ಮಾಡಿಕೊಂಡು ಇಷ್ಟು ತಾಳ್ಮೆಯಿಂದ ನಿಂತು ಒಂದು ಇಷ್ಟು ದೊಡ್ಡ ಸಂಸ್ಥೆಯಲ್ಲಿ ಸಿನಿಮಾನ ರಿಲೀಸ್ ಮಾಡ್ತಿರೋದೇ ತುಂಬ ಹೆಮ್ಮೆಯ ವಿಷಯ. ಅಂದರೆ ಕಷ್ಟಪಡೋರ ಹಿಂದೆ ಯಾವಾಗಲೂ ಒಂದು ದೊಡ್ಡ ಯಶಸ್ಸು ಇರುತ್ತೆ ಅನ್ನೋಕ್ಕೆ ಒಂದು ಕಾರಣ. ಒಳ್ಳೇದಾಗಲಿ ನಿನಗೆ. ನಾವು ಯಾವಾಗಲೂ ರೇಗಿಸಿದೆ ಅರುಣನ. ಸೂರಿ ಕೇಳ್ತಾ ಇದ್ದೆ, ಸೂರಿ ಏನು ಸಮಾಚಾರ, ನಿಂತರನೇ ಅವನಲ್ಲ ಇವನು ಅಂತ. ಅವಾಗ ಸ್ವಲ್ಪ ಸಣ್ಣಗಿದ್ದ. ಒಳ್ಳೇದಾಗಲಿ. ಇನ್ನೂ ಹೆಚ್ಚೆಚ್ಚಿಗೆ ಕತೆಗಳು ಮಾಡಿ ಎಲ್ರಿಗೂ ಅವಕಾಶ ಕೊಡಬೇಕು. ಯಾರು ಗೊತ್ತಪ್ಪ, ನಾವು ಹಂಗೆಲ್ಲ ಇದು ಮಾಡಂಗಿಲ್ಲ. ಈ ಸಿನಿಮಾ ದೊಡ್ಡ ಸೂಪರ್ ಡೂಪರ್ ಹಿಟ್ ಆಗ್ಬೋದು. ಆಗಲಿ ಅಲ್ವಾ? ಯಾರಿಗೂ ಗೊತ್ತಿಲ್ಲ, ಅದು ಫಾರ್ಮುಲಾನೇ ಗೊತ್ತಿಲ್ಲ. ಯಾವ ಸಿನಿಮಾ ಗೆಲ್ಲುತ್ತೆ, ಯಾವ ಸಿನಿಮಾ ಸೋಲುತ್ತೆ ಅನ್ನೋದಕ್ಕೆ. ಅದೆಲ್ಲ ಗೊತ್ತಿದ್ರೆ ಇವತ್ತು ಎಲ್ಲ ಸಿನಿಮಾ ಸೂಪರ್ ಹಿಟ್ ಮಾಡ್ಕೊಂಡ್ಬಿಡ್ತಾ ಇದ್ವಿ. ಹಂಗಾಗಿ ಈ ಸಿನಿಮಾಗೆ ಒಳ್ಳೇದಾಗಲಿ. ನನ್ನ ಫೇವ್ರೇಟ್ ಆಕ್ಟರ್ ಮತ್ತೆ ಫ್ರೆಂಡ್ನ ಹಾಕ್ಕೊಂಡಿದ್ಯಾ ನೀನು? ನನಗೆ ವಿನಯ್ ತುಂಬ ಇಷ್ಟ ಸರ್. ಅದೇನು ಅಂತ ಗೊತ್ತಿಲ್ಲ, ಗುರು ಬೈಕೊಂತಾರ ಏನೋ, ನನ್ನ ಇಷ್ಟ ಇಲ್ವಾ ಅಂತ. ವಿನಯ್ ಗುರು ನೀವು ತುಂಬಾ ಇಷ್ಟ, ವಿನಯ್ ತುಂಬಾ ಇಷ್ಟ. ಮತ್ತೆ ಇಡೀ ತಂಡ ನಾನು ಮಾತಾಡಿದ್ದು ನೋಡಿದೆ. DOP ಸರ್ ಆಗ್ಬೋದು, ಫೈಟ್ ಮಾಸ್ಟ್ರು, ಡ್ಯಾನ್ಸ್ ಮಾಸ್ಟ್ರು ಎಲ್ಲರೂ ಅಷ್ಟು ಖುಷಿಯಿಂದ ಕೆಲಸ ಮಾಡಿರೋದು ಒಂದು ಒಳ್ಳೆ ಎನರ್ಜಿ ಕಾಣಿಸ್ತಾ ಇದೆ. ಅರುಣಣ್ಣ ಬೇರೆ ಇದ್ದಾರೆ. ಅವರಿದ್ದ